ಒಬ್ಬ ಐಶ್ವರ್ಯವಂತನು ತನ್ನ ಮನೆಯ ಕಿಟಕಿಯ ಬಳಿ ನಿಂತು ನೋಡುತ್ತಿದ್ದನು. ಆಗ ಒಬ್ಬ ಬಡ ಮನುಷ್ಯನು ಕಸದ ಡಬ್ಬಿಯಿಂದ ಏನೋ ತೆಗೆದುಕೊಳ್ಳುವುದನ್ನು ನೋಡಿದನು. ಅದನ್ನು ನೋಡಿದ ಐಶ್ವರ್ಯವಂತನು, ದೇವರೇ, ನಾನು ಅವನ ಹಾಗೆ ಬಡವನಲ್ಲ, ನಿನಗೆ ಧನ್ಯವಾದಗಳು ಎಂದನು. ಆ ಬಡವನು ದಾರಿಯಲ್ಲಿ ನಡೆದು ಹೋಗುತ್ತಿದ್ದಾಗ 2 ಕಾಲಿಲ್ಲದ ಒಬ್ಬ ಮನುಷ್ಯನನ್ನು ನೋಡಿದ. ಅದಕ್ಕೆ ಅವನು, ದೇವರೇ, ನನಗೆ 2 ಕಾಲುಗಳನ್ನು ಕೊಟ್ಟಿರುವುದಕ್ಕಾಗಿ ನಿನಗೆ ಧನ್ಯವಾದಗಳು ಎಂದನು. ಕಾಲಿಲ್ಲದ ಮನುಷ್ಯನು ದಾರಿಯಲ್ಲಿ ಆಂಬ್ಯುಲೆನ್ಸ್ನಲ್ಲಿ ಒಬ್ಬ ವ್ಯಕ್ತಿಯನ್ನು ಒಯ್ಯುವುದನ್ನು ನೋಡಿದನು. ಆಗ ಅವನು, ದೇವರೇ, ನನಗೆ ಆರೋಗ್ಯ ಕೊಟ್ಟದ್ದಕ್ಕಾಗಿ ನಿನಗೆ ಧನ್ಯವಾದಗಳು ಎಂದನು. ಆಂಬ್ಯುಲೆನ್ಸ್ನಿಂದ ಆಸ್ಪತ್ರೆಗೆ ಹೋದ ವ್ಯಕ್ತಿಯು ಪಕ್ಕದಲ್ಲಿ ಶವವಾಗಿ ಇದ್ದ ವ್ಯಕ್ತಿಯನ್ನು ನೋಡಿ, ದೇವರೇ, ನನಗೆ ಜೀವದಿಂದ ಇಟ್ಟದ್ದಕ್ಕಾಗಿ ನಿನಗೆ ಧನ್ಯವಾದ ಎಂದನು. ಸತ್ತ ವ್ಯಕ್ತಿ ಮಾತ್ರ ದೇವರಿಗೆ ಧನ್ಯವಾದ ಹೇಳಲಿಲ್ಲ. ಇದರಿಂದ ನಮಗೆ ತಿಳಿಯುವುದೇನೆಂದರೆ, ದೇವರಿಗೆ ಧನ್ಯವಾದ ಹೇಳದ ವ್ಯಕ್ತಿ ಸತ್ತ ವ್ಯಕ್ತಿಯ ಸಮಾನನಾಗಿದ್ದಾನೆ. ದೇವರು ನಮ್ಮ ಜೀವಿತದಲ್ಲಿ ಮಾಡಿದ ಉಪಕಾರಗಳಿಗೂ ಎಲ್ಲ ಅದ್ಭುತಗಳಿಗಾಗಿ ದೇವರಿಗೆ ನಾವು ಧನ್ಯವಾದ ಹೇಳಬೇಕು. ಜೀವನವನ್ನು ಉತ್ತಮವಾಗಿ ತಿಳಿದುಕೊಳ್ಳಲು ನಾವು 3 ಸ್ಥಳಗಳಿಗೆ ಭೇಟಿ ನೀಡಬೇಕು. ಮೊದಲನೆಯದಾಗಿ ಆಸ್ಪತ್ರೆ, 2ನೇದಾಗಿ ಸೆರೆಮನೆ ಮತ್ತು 3ನೇದಾಗಿ ಸ್ಮಶಾನ. ನಾವು ಆಸ್ಪತ್ರೆಗೆ ಭೇಟಿ ನೀಡುವಾಗ ಆರೋಗ್ಯವೇ ಎಲ್ಲದಕ್ಕಿಂತ ಮುಖ್ಯ ಎಂದು ತಿಳಿಯುತ್ತದೆ. ಸೆರೆಮನೆಗೆ ಹೋದಾಗ ನಾವು ಸ್ವಾತಂತ್ರ್ಯದ ಮಹತ್ವವನ್ನು ಅರ್ಥ ಮಾಡಿಕೊಳ್ಳುತ್ತೇವೆ. ಹಾಗೆಯೇ ನಾವು ಸ್ಮಶಾನಕ್ಕೆ ಹೋದಾಗ ನಾವು ಜೀವಂತವಾಗಿರುವುದಕ್ಕೆ ದೇವರೇ ಕಾರಣವೆಂದು ತಿಳಿದುಕೊಳ್ಳುತ್ತೇವೆ. ಹೀಗಾಗಿ ದೇವರಿಗೆ ಯಾವಾಗಲೂ ಕೃತಜ್ಞತೆಯುಳ್ಳವರಾಗಿರಿ ಮತ್ತು ಇತರರಿಗೆ ಯಾವುದೇ ಹಾನಿ ಉಂಟು ಮಾಡದೆ ಸಂತೋಷವಾಗಿ ಬದುಕಿರಿ. ನಾನು ಹೇಳುವುದು ಸರಿತಾನೆ?